ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡ್ತೀವಿ ಅಂತ ಹೋದವರು ಆಟಗಾರರನ್ನ ನೋಡೋ ಮೊದಲೇ ಮಸಣ ಸೇರಿದ್ದಾರೆ. ಒಬ್ಬೊಬ್ಬರ ಕಥೆಯೂ ಕೂಡ ಕರುಳು ಹಿಂಡುವಂತಿದೆ. ಆ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿಕ್ಟರಿ ಸಂಭ್ರಮಾಚರಣೆ ಶುರುವಾಗಬೇಕು ಅನ್ನೋಷ್ಟರಲ್ಲಿ ದುರಂತವೇ ನಡೆದು ಹೋಯಿತು. 11 ಜನ ಕಾಲ್ತುಳಿತದಲ್ಲಿ ನರಳಿ ಪ್ರಾಣ ಬಿಟ್ಟರು. ಇದಕ್ಕೆ ಹೊಣೆ ಯಾರು? ಈ ದುರಂತಕ್ಕೆ ಯಾರು ಜವಾಬ್ದಾರಿ ಹೊರ್ತಾರೆ ಎಂಬುದಕ್ಕೆ ಸರ್ಕಾರದ ಬಳಿ ಉತ್ತರ ಇಲ್ಲ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಜಾಣ ನಡೆಯನ್ನ ಇಟ್ಟಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 11 UDR ಅಂದರೆ ಅಸಹಜ ಸಾವು ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ದಾರೆ. ಘಟನೆ ಸಂಬಂಧ ಯಾರನ್ನೂ ಹೊಣೆ ಮಾಡಿಲ್ಲ. ಅಸಹಜ ಸಾವು ಪ್ರಕರಣ ಎಂದಷ್ಟೇ ದಾಖಲು ಮಾಡಿಕೊಂಡಿದ್ದಾರೆ. ಕ್ರಮ ಕೈಗೊಳ್ಳದೆ ಕಾರ್ಯಕ್ರಮ ಆಯೋಜಿಸಿದವರನ್ನ ಹೊಣೆ ಮಾಡಿ FIR ದಾಖಲಿಸಬೇಕು ಅಂತ ಮೃತರ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಆದರೆ ಪೊಲೀಸರು ಮಾತ್ರ RCB ಫ್ರಾಂಚೈಸಿ ಆಗಲಿ KSCA ಆಗಲಿ FIRನಲ್ಲಿ ಉಲ್ಲೇಖಿಸಿಲ್ಲ. ಈ ಮೂಲಕ ಸರ್ಕಾರ ಸೇಫ್ ಗೇಮ್ ಆಡೋದಕ್ಕೆ ಮುಂದಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. 11 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ. ಅರ್ಜಿ ವಿಚಾರಣೆ ನಡೆಸಿದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ್ ರಾವ್ ಪೀಠ ಘಟನೆ ಬಗ್ಗೆ ಸಂಪೂರ್ಣ ವಿವರಣೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಮುಂದಿನ ವಿಚಾರಣೆಯ ವೇಳೆ ತನಿಖಾ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದೆ. ಸರ್ಕಾರದ ಪರ ವಾದ ಮಂಡಿಸಿದ AG ಶಶಿಕಿರಣ್ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. 34,600 ಟಿಕೆಟ್ಗಳು ಇದ್ವು. 2.5 ಲಕ್ಷ ಅಭಿಮಾನಿಗಳು ಬಂದಿದ್ರು ಅಂತ ಹೇಳಿದರು. ಸರ್ಕಾರದಿಂದ 4 ಸ್ಪಷ್ಟನೆ ಬೇಕು ಅಂತ ವಕೀಲ ಹೇಮಂತ್ ವಾದ ಮಂಡಿಸಿದರು. ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದರು? ಆಟಗಾರರು ಯಾವ ದೇಶಕ್ಕೆ ಆಡಿದರು? 2 ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಸೂಚನೆ ಕೊಟ್ಟಿದ್ದು ಯಾರು? ಏನು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರು ಎಂಬುದರ ಬಗ್ಗೆ ಸ್ಪಷ್ಟನೆ ನೀಡುವಂತೆ ವಕೀಲ ಹೇಮಂತ್ ಕೇಳಿದರು. ವಾದ ಪ್ರತಿವಾದಗಳನ್ನು ಆಲಿಸಿದ ಜಡ್ಜ್ ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲದೆ ಪ್ರಗತಿ ವರದಿ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಈ ದುರಂತಕ್ಕೆ ಹೊಣೆ ಯಾರು ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಸ್ಟೇಡಿಯಂ ವಿಧಾನಸೌಧದ ಎದುರು ಜನ ಸೇರಿಸುವುದಕ್ಕೆ ಪೊಲೀಸ್ ಕಮಿಷನರ್ ಒಪ್ಪಿರಲಿಲ್ಲ. ಬಂದೋಬಸ್ತ್ ಮಾಡದೆ ಏಕಾಏಕಿ ಅವಕಾಶ ಕೊಡೋದು ಸರಿಯಲ್ಲ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಬೇಕಾದ್ರೆ ಭಾನುವಾರ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಕಮಿಷನರ್ ಹೇಳಿದ್ರು. ಆದ್ರೆ ಈ ವೇಳೆ ಫಾರಿನ್ ಪ್ಲೇಯರ್ಸ್ ಹೊರಟು ಹೋಗ್ತಾರೆ ಅಂತ KSCA ಹಠ ಹಿಡಿದಿತ್ತು. ಹೀಗಾಗಿ ಸರ್ಕಾರದಿಂದ ಕಮಿಷನರ್ಗೆ ಒತ್ತಡ ಹಾಕಿಸಿ ಅನುಮತಿ ಪಡೆದಿರುವ ಆರೋಪ ಕೇಳಿಬಂದಿದ್ದು, ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಲಕ್ಷಾಂತರ ಜನ ಸೇರಿಸಿದ್ದೇ ದುರಂತಕ್ಕೆ ಕಾರಣ ಎನ್ನಲಾಗ್ತಿದೆ. ಪಾಸ್ ಪ್ರಿಂಟ್ ಮಾಡಿ ನೀಡದೆ ಮೊದಲು ಬಂದವರಿಗೆ ಆದ್ಯತೆ ಅಂತ ಹೇಳಿದ್ದು, 1 ಗಂಟೆಗೆ ಮೈದಾನದ ಬಳಿ ಬಂದಂತಹ ಅಭಿಮಾನಿಗಳನ್ನ KSCA ಒಳಗೆ ಬಿಡದೇ ಇರೋದು, ಜನರನ್ನ ಚದರಿಸದೆ ಒಂದೇ ಕಡೆ ಕ್ರೋಢೀಕರಿಸಿದ್ದೇ ಈ ದುರಂತಕ್ಕೆ ಕಾರಣ ಅನ್ನೋ ಆರೋಪ ಇದೆ. ಲಕ್ಷಾಂತರ ಜನ ಮೈದಾನದ ಮುಂದೆ ಜಮಾಯಿಸಿದಾಗ ಗೇಟ್ ಓಪನ್ ಮಾಡಿದ್ರಿಂದ ಸಾವಿರಾರು ಜನ ಒಂದೇ ಬಾರಿಗೆ ಗೇಟ್ ಕಡೆ ನುಗ್ಗಿ ಬಂದಿದ್ರು. ಇದರಿಂದಲೇ ಕಾಲ್ತುಳಿತ ಉಂಟಾಗಿ 11 ಜನರ ಸಾವಿಗೆ ಕಾರಣ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ದು, ಆತುರವಾಗಿ ವಿಜಯೋತ್ಸವ ಆಚರಿಸಿದ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. IPL ಒಂದು ಖಾಸಗಿ ಕಾರ್ಯಕ್ರಮ ಆಗಿದ್ದು, ರಾಜ್ಯ ಸರ್ಕಾರ ಯಾಕೆ ಅಷ್ಟೊಂದು ಆತುರ ಮತ್ತು ಕಳಪೆ ರೀತಿಯಲ್ಲಿ ಆಚರಿಸುವ ಅಗತ್ಯ ಏನಿತ್ತು ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ ತಮ್ಮ ಸರ್ಕಾರದ ಅವಧಿಯಲ್ಲಿ RCB ಗೆಲುವು ಸಾಧಿಸಿದ್ದು, ಅದರ ಕ್ರೆಡಿಟ್ ಪಡೆಯುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಆಯೋಜಿಸಿದೆ ಅಂತ ವಿಪಕ್ಷಗಳು ಆರೋಪಿಸಿದೆ. ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಯಾವುದೋ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳದೇನೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಪಬ್ಲಿಸಿಟಿನೇ ಹೆಚ್ಚಾಯ್ತು. ಇವರಿಗೆ ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನ ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂತ ಆತುರದ ಅವಘಡದ ನಿರ್ಧಾರ ಇದೆ. ವಿಧಾನಸೌಧ ಎದುರುಗಡೆ ಇವರು ಶಾಲು ಮತ್ತು ಪೇಟ ಹಾಕುವಂತ ಅಗತ್ಯ ಇತ್ತ? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ಬೋದಿತ್ತಲ್ವಾ? ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡ್ಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವಾ? ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದ್ರೆ ಇದೊಂದು ಅನಾಹುತ. ಇದರ ಜವಾಬ್ದಾರಿಯನ್ನ ಈ ಸರ್ಕಾರ ಬರಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಭೀಕರ ಕಾಲ್ತುಳಿತದಲ್ಲಿ 11 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡೋ ವೇಳೆ DCM DK ಶಿವಕುಮಾರ್ ಕಣ್ಣೀರಿಟ್ರು. ಸಣ್ಣ ಮಕ್ಕಳು ಸಾವನ್ನಪ್ಪಿರೋದನ್ನ ನೋಡೋದಕ್ಕೆ ಆಗ್ತಿಲ್ಲ ಅಂತ ಗದ್ಗದಿತರಾದ್ರು. ಈ ಘಟನೆ ನಡೀಬಾರದಾಗಿತ್ತು, ಇದೊಂದು ನೋವಿನ ಸಂಗತಿ ಅಂದ್ರು. ನಾನು ಯಾರ ಮೇಲೂ ತಪ್ಪು ಹೊರಿಸಲ್ಲ, ತನಿಖೆ ಬಳಿಕ ಎಲ್ಲವೂ ಗೊತ್ತಾಗುತ್ತೆ. ಸಾವಿನ ಮನೆಯಲ್ಲಿ ಯಾರು ರಾಜಕೀಯ ಮಾಡಬಾರದು ಅಂದ್ರು. ಇಷ್ಟೊಂದು ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರೋದು ಗೊತ್ತಿರಲಿಲ್ಲ. ಬಿಜೆಪಿ ಸಾವಿನಲ್ಲೂ ರಾಜಕೀಯ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಬಿಜೆಪಿ ಅವ್ರದ್ದು ವೃತ್ತಿ ಅದು. ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ.
ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೃತಪಟ್ಟವರ ಕುರಿತು ಮಾತನಾಡುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ರು. ಈ ಕುರಿತು ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಇವತ್ತು ಡಿಕೆ ಶಿವಕುಮಾರ್ ಕಣ್ಣೀರು ಹಾಕುವ ಬದಲು ನಿನ್ನೆ ಅವರು ಕಾಲ್ತುಳಿತದಿಂದ ಸಾವನ್ನಪ್ಪುವಾಗ ಡಿಕೆಶಿಗೆ ವಿವೇಚನೆ ಇರಬೇಕಿತ್ತು ಎಂದು ಕಿಡಿಕಾರಿದ್ರು. ಸಿಟಿ ರವಿ ಪ್ರತಿಕ್ರಿಯಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ instead of bringing tears today before the media, he should have thought yesterday when more than 11 innocent lives were lost. RCB ಅನ್ನೋದು ಒಂದು ಫ್ರಾಂಚೈಸಿ ಗೆಲುವು, ಅದನ್ನು ಸರ್ಕಾರ ಸಂಭ್ರಮಿಸುವ ಅವಶ್ಯಕತೆ ಇತ್ತ? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕೆಎಸ್ಸಿಎ ಮತ್ತು ಆರ್ಸಿಬಿ ಆಡಳಿತ ಮಂಡಳಿ ನಿರಾಕರಿಸಿದೆ. ಪಬ್ಲಿಕ್ ಟಿವಿಯಿಂದ ನಿರಂತರ ಪ್ರಯತ್ನ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸ್ಸಿಎ ಕಡೆ ಬೆರಳು ತೋರಿಸೋ ಕೆಲಸ ಮಾಡಿದೆ. ಏನೋ ಸ್ಪಷ್ಟನೆ ಕೊಡಲಿಲ್ಲ ಸರ್. ನಿನ್ನೆ ಮಧ್ಯಾಹ್ನ 3 ಗಂಟೆ ತನಕ ಗೇಟ್ ಓಪನ್ ಮಾಡಿರಲಿಲ್ಲ. ಟಿಕೆಟ್ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೇಸ್ ಏನು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. RCB ಮ್ಯಾನೇಜ್ಮೆಂಟು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಹೇಳ್ತೀವಿ? ಕೇವಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ರು. ಕಾಲ್ತುಳಿತ ನಡೆದ ಸ್ಥಳ ವೀಕ್ಷಣೆ ಮಾಡಿದ್ರು. ಪೊಲೀಸ್ ಕಮಿಷನರ್ ಹಾಗೂ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಕಾಲ್ತುಳಿತ ಪ್ರಕರಣದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ್ರು. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜನೆಗೊಂಡಿದ್ದ ಪೊಲೀಸರ ಬಳಿಯೂ ಮಾಹಿತಿ ಪಡೆದುಕೊಂಡ್ರು. ಬಳಿಕ ಕ್ರೀಡಾಂಗಣದ ಒಳಗೆ ಕೆಎಸ್ಸಿಎ ಮುಖ್ಯಸ್ಥರ ಜೊತೆ ಪರಮೇಶ್ವರ್ ಚರ್ಚೆ ನಡೆಸಿ ನಿನ್ನೆಯ ದುರ್ಘಟನೆ ಬಗ್ಗೆ ಅವರಿಂದಲೂ ಮಾಹಿತಿ ಪಡೆದುಕೊಂಡ್ರು. ಬಳಿಕ ಮಾತನಾಡಿದ ಪರಮೇಶ್ವರ್, ಅಂದಾಜು 8 ಲಕ್ಷ ಜನ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ. ಇಷ್ಟೊಂದು ಜನ ಸೇರಿದ್ರಿಂದಲೇ ಈ ಘಟನೆ ನಡೆದಿದೆ ಎಂದರು. ಇಲಾಖೆಯ ನಿರ್ಲಕ್ಷ್ಯ, ಕೆಎಸ್ಸಿಎ ನಿರ್ಲಕ್ಷ್ಯದ ಬಗ್ಗೆ ಕೇಳ್ತಿದ್ದಂತೆ ಪರಮೇಶ್ವರ್ ಏಕಾಏಕಿ ನಿರ್ಗಮಿಸಿದರು. ಮೆಟ್ರೋದವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ. 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ 8,70,000 ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ. ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕ್ರೌಡ್ ಬಂದಿತ್ತು ಅನ್ನೋದನ್ನು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಬಲಿಯಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಇದೊಂದು ಅನಿರೀಕ್ಷಿತ ದುರಂತ ಅಂದಿದ್ದಾರೆ. ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಬಂದಿದ್ದರಿಂದ ದುರಂತ ಸಂಭವಿಸಿದೆ. ಘಟನೆ ಆಗಬಾರದಾಗಿತ್ತು, ನಡೆದು ಹೋಗಿದೆ ಅಂದಿದ್ದಾರೆ. ಇನ್ನು ಭದ್ರತಾ ವೈಫಲ್ಯ ಆಗಿಲ್ಲ, ಜಿಲ್ಲಾಧಿಕಾರಿಗಳಿಂದ ತನಿಖೆ ನಡೀತಾ ಇದೆ ಅಂದರು. ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಮ್ಮ ಕಡೆಯಿಂದ ಲೋಪ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಬಂದಿದ್ರು, ಇನ್ನೂ ಒಳ್ಳೆಯ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು. ಇದರ ಹೊಣೆಯನ್ನು ಸರ್ಕಾರ ವಹಿಸಿಕೊಳ್ಳುತ್ತೆ ಅಂದಿದ್ದಾರೆ. ಇದು ಒಂದು ಅನಿರೀಕ್ಷಿತ ದುರಂತ. ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೀವಿ. ವಿಚಾರಣೆ ಮಾಡಿಸಿ ಕ್ರಮ ತಗೋತೀವಿ. ಯಾವುದೇ ರೀತಿಯಾದಂಥ ಡಿಫೆಂಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಅವರು, DCM ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು. ಜನರ ಹತ್ರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ. ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನಿನ್ನೆಯೇ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸುವುದಾಗಿ ಹೇಳಿದೆ. ಆದರೆ ಇದೀಗ ಪರಿಹಾರ ವಿಚಾರದಲ್ಲಿ ಪಾಲಿಟಿಕ್ಸ್ ಶುರುವಾಗಿದೆ. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆಗೆ ಬಿಜೆಪಿ ಜೆಡಿಎಸ್ ಕಿಡಿಕಾರಿದೆ. ಸರ್ಕಾರ ಪರಿಹಾರದಲ್ಲಿ ತಾರತಮ್ಯ ತೋರಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಕೇರಳದಲ್ಲಿ ನಮ್ಮ ಆನೆ ಹೋಗಿ ತುಳಿದು 25 ಲಕ್ಷ ಕೊಟ್ರಿ, ರೌಡಿ ಶೂಟರ್ಗೆ 25 ಲಕ್ಷ ಪರಿಹಾರ, ಆದರೆ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ 10 ಲಕ್ಷ ಸಾಕ ಅಂತ ಕೆಂಡ ಕಾರಿದ್ದಾರೆ. ಸಿಎಂ DCM ರಾಜೀನಾಮೆಗೆ ಆಗ್ರಹಿಸಿದೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ 50 ಲಕ್ಷ ಪರಿಹಾರ ಕೊಡಬೇಕು ಮತ್ತು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ಇನ್ನು ಈ ನಡುವೆ ಮೃತರ ಕುಟುಂಬಕ್ಕೆ RCB ತಲಾ 10 ಲಕ್ಷ ಪರಿಹಾರವನ್ನ ಘೋಷಿಸಿದೆ. 10 ಲಕ್ಷ ಕೊಟ್ಟರೆ ಒಂದು ಪ್ರಾಣ ಹೋಗಿದೆ ಅಂತ ಅರ್ಥ. ಅದೇ ರೌಡಿ ಶೂಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ, ಅವ್ರು ಯಾರೋ ಕೊಡಬೇಕಾಗಿದ್ದು ಸತ್ತೋದವ್ರಿಗೆ. ನಮ್ಮ ಆನೆ ಹೋಗಿ ಅವ್ನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ, ಅದಕ್ಕೊಂದು 25 ಲಕ್ಷ ಅಂತೆ. ಇವ್ರಿಗಾದ್ರೆ 10 ಲಕ್ಷ ಅಂತೆ.